ನಾಳೆ ಮಾರ್ಚ್ 14 ಹೋಳಿ ಹುಣ್ಣಿಮೆ ಹಾಗೂ ಮಹಾಲಕ್ಷ್ಮಿ ದೇವಿಯು ಜನಿಸಿದ ಪರಮ ಪವಿತ್ರವಾದ ದಿನವಾಗಿದೆ. ಈ ದಿನದಂದು ಈ ಕೆಲಸಗಳನ್ನು ಮಾಡಿದರೆ ಕಠಿಣ ದರಿದ್ರವಂತರು ಕೂಡ ಲಕ್ಷ್ಮೀ ಪುತ್ರರಂತೆ ಅದೃಷ್ಟ, ಹಣ, ಐಶ್ವರ್ಯ ಪಡೆದು ಶ್ರೀಮಂತರಾಗುತ್ತಾರೆ. ಪಾಲ್ಗುಣ ಮಾಸದಲ್ಲಿ ಬರುವ ಹೋಳಿ ಹುಣ್ಣಿಮೆ ಅಥವಾ ಹುಣ್ಣಿಮೆ ತಿಥಿಯನ್ನು ಲಕ್ಷ್ಮೀ ಜಯಂತಿಯಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಹೋಳಿ ಹಬ್ಬವನ್ನು ಆಚರಿಸುವುದರ ಜೊತೆಗೆ ಲಕ್ಷ್ಮೀ ದೇವಿಯ ಜನ್ಮದಿನವನ್ನು ಕೂಡ ಆಚರಿಸಲಾಗುತ್ತದೆ. ಕೃಷ್ಣ, ರಾಧೆ ಇಬ್ಬರು ಕೂಡ ಇದೇ ಹೋಳಿ ಹುಣ್ಣಿಮೆಯಂದೇ ಒಬ್ಬರ ಮೇಲೆ ಒಬ್ಬರು ಬಣ್ಣದ ನೀರನ್ನು ಚೆಲ್ಲಿ ಆಟವಾಡಿದ್ದರು. ಆದ್ದರಿಂದ ಸುಖ, ಸಂತೋಷ, ನೆಮ್ಮದಿಗೋಸ್ಕರ ಈ ದಿನ ಪ್ರತಿಯೊಬ್ಬರು ಕೂಡ ಬಣ್ಣ ಬೆರೆಸಿದ ನೀರನ್ನು ಚೆಲ್ಲಿಕೊಂಡು ಆಟವಾಡಬೇಕು. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಹೊರಭಾಗವನ್ನು ನೀರಿನಿಂದ ತೊಳೆದು ಸಾಧ್ಯವಾದರೆ ಹಸುವಿನ ಸಗಣಿಯಿಂದ ನೆಲ ಸಾರಿಸಿ ನಂತರ ರಂಗೋಲಿ ಹಾಕಿ, ಇಲ್ಲವಾದರೆ ನೀರಿನಿಂದ ತೊಳೆದು ಹಾಗೆಯೇ ರಂಗೋಲಿ ಹಾಕಿ ಹೊಸ್ತಿಲಿಗೂ ರಂಗೋಲಿ ಬರೆದು ಪುಷ್ಪಗಳಿಂದ ಅಲಂಕರಿಸಿ. ನಾಳೆ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿಣ, ಸಿಕ್ಕರೆ ಗೋಮೂತ್ರ, ಇಲ್ಲವಾದರೆ ಒಂದು ದಾಸವಾಳ ಪುಷ್ಪ ಅಥವಾ ಗುಲಾಬಿ ಪುಷ್ಪವನ್ನು ಬೆರೆಸಿ ಸ್ನಾನ ಮಾಡಿ. ಸ್ನಾನದ ನಂತರ ತುಳಸಿ ದೇವಿಗೆ ನಮಸ್ಕಾರ ಮಾಡಿ. ಸರ್ವದೇವತಾ ಸ್ವರೂಪವಾದ ತುಳಸಿಗೆ ಪೂಜೆಗೂ ಮುನ್ನ ನಮಸ್ಕಾರ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು. ಇದರಿಂದ ಮಹಾವಿಷ್ಣು, ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ನಂತರ ಮನೆಯ ಮುಖ್ಯ ದ್ವಾರವನ್ನು ಮುಟ್ಟಿ ನಮಸ್ಕಾರ ಮಾಡಿ ದೇವರ ಕೋಣೆಗೆ ಬಂದು ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವಿದ್ದರೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ. ಗಂಧ ಬೆರೆಸಿದ ನೀರು, ಬಿಲ್ಪತ್ರೆ ನೆನೆಸಿದ ನೀರು, ಅರಿಶಿಣ ನೀರು, ಹಾಲು, ಮೊಸರು, ತುಪ್ಪ ಹೀಗೆ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ. ನಾಳೆ ಲಕ್ಷ್ಮೀ ಜಯಂತಿಯ ದಿನ. ಈ ರೀತಿ ಅಮ್ಮನವರಿಗೆ ಅಭಿಷೇಕ ಮಾಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ವೃದ್ಧಿಯಾಗುತ್ತದೆ. ಹಣಕಾಸು, ಆರೋಗ್ಯ, ದಾಂಪತ್ಯ ಸಮಸ್ಯೆಗಳು ತೊಲಗಿ ಸಕಲವೂ ಶುಭವಾಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ನಾಳೆ ಮರೆಯದೆ ಕೆಂಪು ಗುಲಾಬಿ, ಕೆಂಪು ದಾಸವಾಳವನ್ನು ಅರ್ಪಿಸಿ ಇದರ ಜೊತೆಗೆ ಸೇವಂತಿಗೆ, ಮಲ್ಲಿಗೆ ಹೂವು, ತುಳಸಿಯಿಂದಲೂ ಅಲಂಕಾರ ಮಾಡಬಹುದು. ನಾಳೆ ಲಕ್ಷ್ಮೀ ಜಯಂತಿ ಹೋಳಿ ಹುಣ್ಣಿಮೆಯ ದಿನ ಒಂದೇ ಒಂದು ಬಿಲ್ಪತ್ರೆ ಎಲೆಯನ್ನು ಭಕ್ತಿಯಿಂದ ಲಕ್ಷ್ಮಿಗೆ ಅರ್ಪಿಸಿದರೂ ಆ ಎಲೆಯನ್ನು ಕೇವಲ ಲಕ್ಷ್ಮೀ ದೇವಿಯ ಹೆಸರು ಹೇಳುತ್ತಾ ಸ್ಪರ್ಶ ಮಾಡಿದರೂ ನಿಮ್ಮ ಸಕಲ ಪಾಪಗಳು ಕಳೆದು ಸರ್ವ ವಿಧದಲ್ಲೂ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಕ್ಷೀರಸಾಗರದಲ್ಲಿ ಮಹಾಲಕ್ಷ್ಮೀ ದೇವಿಯ ಜನನವಾಯಿತು. ಆದ್ದರಿಂದ ನಾಳೆ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಮರೆಯದೆ ಹಾಲು ಅಥವಾ ಪಾಯಸವನ್ನು ಮುಖ್ಯ ನೈವೇದ್ಯವಾಗಿ ಇಡಿ. ಜೊತೆಗೆ ಪಾಯಸ ಅನ್ನ ಅಥವಾ ಕ್ಷೀರ ಅನ್ನ, ಬೆಲ್ಲದನ್ನವನ್ನು ಕೂಡ ಇಡಬಹುದು. ದೀಪಾರಾಧನೆಗೆ ಎಕ್ಕದ ಬತ್ತಿಗಳನ್ನು ಬಳಸಬಹುದು. ದೀಪಕ್ಕೆ ತುಪ್ಪವನ್ನು ಹಾಕಿ 3 ಬತ್ತಿಗಳನ್ನು ಕೂರಿಸಿ ಲಕ್ಷ್ಮಿ ಅಷ್ಟೋತ್ತರ ಕೇಳುತ್ತಾ ದೀಪಾರಾಧನೆ ಮಾಡಿಕೊಳ್ಳಿ. ನಾಳೆ ಕುಂಕುಮದಿಂದ ಈ ಚಿಕ್ಕ ಕೆಲಸ ಮಾಡಿಕೊಳ್ಳಿ. ಮಹಾಲಕ್ಷ್ಮೀ ದೇವಿಯ ಮುಂದೆ ಒಂದು ಚಿಕ್ಕ ಎಲೆ ಅಥವಾ ತಟ್ಟೆ ಇಟ್ಟು ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿಗಳನ್ನು ಹೇಳುತ್ತಾ ಕುಂಕುಮಾರ್ಚನೆ ಮಾಡಿ. ಅರ್ಚನೆ ಮಾಡಿದ ಕುಂಕುಮವನ್ನು ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ನಿತ್ಯವೂ ಮನೆಯವರ ಹಣೆಗೆ ಇಡುತ್ತಾ ಬಂದರೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹದಿಂದ ಅದ್ಭುತ ಹಣಕಾಸಿನ ಬದಲಾವಣೆಗಳು ಉಂಟಾಗುತ್ತದೆ. ಈ ದಿನ ಮನೆಗೆ ಮುತ್ತೈದೆಯರನ್ನು ಕರೆದು ಅವರಿಗೆ ರವಿಕೆ ಕಣ, ಅರಿಶಿಣ, ಕುಂಕುಮ, ಬಳೆ, ಹೂವನ್ನು ನೀಡಿ ಗೌರವಿಸಿ. ಇದರಿಂದ ಮಹಾಲಕ್ಷ್ಮೀ ದೇವಿಯು ಪ್ರಸನ್ನಗೊಂಡು ಅನುಗ್ರಹಿಸುತ್ತಾಳೆ. ಲಕ್ಷ್ಮೀ ಜಯಂತಿಯಂದು ಬ್ರಹ್ಮಚರ್ಯ ಪಾಲಿಸಬೇಕು. ಮಾಂಸ, ಮದ್ಯ ಸೇವನೆಯಿಂದ ದೂರವಿದ್ದು ಹಸಿದವರ, ಅವಶ್ಯಕತೆ ಇರುವವರ ಸೇವೆಯನ್ನು ಮಾಡಬೇಕು. ಗೋಮಾತೆಯನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸಿ ಪೂಜಿಸಲಾಗುತ್ತದೆ. ನಾಳೆ ಹೋಳಿ ಹುಣ್ಣಿಮೆಯಂದು ಗೋಮಾತೆಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ನಿಮ್ಮ ಕೈನಿಂದ ಅಕ್ಕಿಯ ಜೊತೆ ಯಾವುದಾದರೂ ಹಣ್ಣು ಹಾಗೂ ಬೆಲ್ಲವನ್ನು ತಿನ್ನಿಸಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿಕೊಳ್ಳಿ. ಈ ದಿನದಂದು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕಿ ನಿಮ್ಮೆಲ್ಲ ಸಾಲಗಳು, ಆರ್ಥಿಕ ಸಮಸ್ಯೆಗಳು ದೂರವಾಗಲು ಮರೆಯದೆ ಕನಕದಾರ ಸ್ತೋತ್ರ ಬೆಳಿಗ್ಗೆ ಹಾಗೂ ಸಂಜೆ ಪಾರಾಯಣ ಮಾಡಿ. ಇದರಿಂದ ಎಷ್ಟೇ ಕಠಿಣ ಹಣದ ಸಮಸ್ಯೆಗಳಿದ್ದರೂ ದೂರವಾಗುತ್ತದೆ. ಲಕ್ಷ್ಮಿ ಜನಿಸಿದ ದಿನದಂದು ಮನೆಗೆ ಲಕ್ಷ್ಮೀ ಸ್ವರೂಪವಾದ ಗೋಮತಿ ಚಕ್ರಗಳು ಹಾಗೂ ಕವಡೆಗಳನ್ನು ಮನೆಗೆ ತನ್ನಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಿ. ನಂತರ ದುಡ್ಡು ಇಡುವ ಜಾಗದಲ್ಲಿ ಇದನ್ನು ಇಡಿ. ಇದರಿಂದ ಹಣಕಾಸಿನ ಅಡೆತಡೆಗಳು ದೂರವಾಗಿ ಹಣದ ಆಗಮನ ಶೀಘ್ರವಾಗಿ ಆಗುತ್ತದೆ. ಲಕ್ಷ್ಮೀ ಜಯಂತಿ ದಿನದ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.